ಸ್ಪಂದನೆ ಮಾಡಿ ಇವತ್ತು ಒಂದು ನಿರ್ಣಯನ್ನ ಎಲ್ಲಾ ಸಕ್ಕರೆ ಕಾರ್ಖಾನೆಗಳನ್ನ ಜೊತೆ ಚರ್ಚೆ ಮಾಡಿ ಅವ್ರಿಗೆ ಒಪ್ಪಿಸಿ ಒಂದು ನಿರ್ಣಯಕ್ಕೆ ಬಂದಿದೆ. ಆ ನಿರ್ಣಯನ ಒಂದು ದಿವಸ ಎಲ್ಲರೂ ಕೂಡ ಒಪ್ಪಿದ್ದಾರೆ. ವಿಜಯಪುರ ಮತ್ತು ಬಾಗಲಕೋಟೆನಲ್ಲಿ ಸ್ವಲ್ಪ ಗೊಂದಲ ಇದೆ. ಹೀಗಾಗಿ ಇವತ್ತು ಕೂಡ ಹೇಳ್ತೀನಿ, ನಿನ್ನೆ ಹೇಳಿದ್ರೆ ಸ್ವಲ್ಪ ನಿಮ್ಗೆ ಅರ್ಥ ಆಗ್ತಿರ್ಲಿಲ್ಲ. ಇವತ್ತು ಹೇಳ್ತೀನಿ, ಕಬ್ಬು ಏನೋ ವಿಚಾರದಲ್ಲಿ ಎಲ್ಲವೂ ಕೇಂದ್ರ ಸರ್ಕಾರ. FRP ನಿಗದಿಪಡಿಸೋರು ಯಾರು? ಕೇಂದ್ರ ಸರ್ಕಾರ. ಯಾರಿಂದ ಆದೇಶ ಆಗಿದೆ? 3,550 ರೂಪಾಯಿ ಕೇಂದ್ರ ಸರ್ಕಾರ. ಯಾವ ಇಲಾಖೆಯಿಂದ? ಕನ್ಸ್ಯೂಮರ್ ಅಫೇರ್ಸ್. ಮಂತ್ರಿ ಯಾರು? ಪ್ರಹ್ಲಾದ್ ಜೋಶಿ ಅವರು. FRP ಫಿಕ್ಸ್ ಮಾಡೋರು ಅವರು. ಇದು 3,550 ಅಂದ್ರೆ ಇದರಲ್ಲಿ ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಕಟಾವು ಮಾಡುದು, ಕಬ್ಬು ಕಡಿಯುವುದು ಮತ್ತು ಕಬ್ಬು ಸಾಗಾಣಿಕೆ ಮಾಡುದು. ಅದು 890 ಶೇರ್. ಅದೆಷ್ಟಾಗ್ತಿತ್ತು? 2,600 ಏನೋ ಬಂದಿಗೆ 2,600. ಈಗ 3,200 ಎಷ್ಟಾದ ಹೆಚ್ಚಿಗೆ? ಸುಮಾರು 700 ರೂಪಾಯಿ ಜಾಸ್ತಿ ಆಯ್ತು. FRP ಗಿಂತ ಜಾಸ್ತಿ. FRP ಫಿಕ್ಸ್ ಮಾಡಿ, FRP ಫಿಕ್ಸ್ ಮಾಡಿ, ಏನ್ FRP ಫಿಕ್ಸ್ ಮಾಡಿ? ಅದಕ್ಕೆ ಪ್ರಧಾನಮಂತ್ರಿಗಳ ಬಳಿ ಹೋಗ್ತೀವಿ ನಾವು. ಒಂದೇದು FRP ಫಿಕ್ಸ್ ಮಾಡೋದು ಕೇಂದ್ರ ಸರ್ಕಾರ. MSP ಸಕ್ಕರೆ ರೇಟ್ ಫಿಕ್ಸ್ ಮಾಡೋದು ಯಾರು? ಕೇಂದ್ರ ಸರ್ಕಾರ. ಯಾವ ಇಲಾಖೆ? ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟರ್. ಯಾರು? ಇಂಪೋರ್ಟ್ ಎಕ್ಸ್ಪೋರ್ಟ್ ನಿರ್ಧಾರ ಮಾಡೋದು ಯಾರು? ಸಕ್ಕರೆ ಆಮದು ಮಾಡ್ಬೋದು, ಸಕ್ಕರೆ ಎಕ್ಸ್ಪೋರ್ಟ್ ಮಾಡೋದು ಯಾರು ಮಾಡೋದು? ಕೇಂದ್ರ ಸರ್ಕಾರ. ಎಥನಾಲ್ ಕೋಟಾ ಫಿಕ್ಸ್ ಮಾಡೋದು ಯಾರು? ಕೇಂದ್ರ ಸರ್ಕಾರ. ರಾಜ್ಯದ ಜವಾಬ್ದಾರಿ ಏನ್ FRP ಫಿಕ್ಸ್ ಮಾಡಿರ್ತಾರೆ ಅದನ್ನ ಜಾರಿಗೊಳಿಸುವುದು. FRPಗೆ ಇವರು ಏನಂತಾರೆ? ರಿಕವರಿ ಫಿಕ್ಸ್ ಮಾಡೋರು ಯಾರು? ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರ ಪಾತ್ರ ಏನಿದೆ? ಅವರು ಫಿಕ್ಸ್ ಮಾಡಿದಂತೆ FRP ಪ್ರಕಾರ ರೇಟ್ ಕೊಡ್ಬೇಕಾಗಿ ಜವಾಬ್ದಾರಿ. ಅದಕ್ಕೆ 700 ರೂಪಾಯಿ ಜಾಸ್ತಿ ಕೊಡಿಸಿದ್ವಿ. ಅಲ್ಲಿ ಹೋಗಿ ಸುಮ್ಮನೆ ಒಂದು ಬಿಜೆಪಿ ಅವರು, ರೈತರು ನಮ್ಮವರು, ಅವ್ರ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ನಮ್ಮ ಪಕ್ಷ ಅತ್ಯಂತ ಕಾಳಜಿ ಇದೆ, ಬದ್ಧತೆ ಇದೆ. ಯಾವಾಗಲೂ ರೈತರಿಗೆ ನಾವು ಸಹಾಯ ಮಾಡಿಕೊಂತ ಬಂದಿದ್ದೀವಿ. ನಮ್ಮವರು ಕಬ್ಬು ಬೆಳೆಗಾರ ರೈತರು. ಆದ್ರೆ ಅಲ್ಲಿ ಹೋಗಿ ರಾಜಕೀಯ ಮಾಡಿರಲ್ಲ ಇವ್ರಲ್ಲ. ಮಲ್ಕೋದು ಮಿಸ್ಟರ್ ವಿಜೇಂದ್ರ, ನಮ್ಮ ಸಹೋದರ ವಿಜೇಂದ್ರ ಹೋಗಿ ಬಿಜೆಪಿ ಅಧ್ಯಕ್ಷರು ನಾಟಕ. ಈಗೂ ಹೇಳ್ತೀವಿ ನಾವು, ಈಗೂ ಹೇಳ್ತೀವಿ. MSP ನಿಮ್ಮ ಯಾರು ಫಡ್ನವೀಸ್ ಬಿಜೆಪಿ ಮುಖ್ಯಮಂತ್ರಿ ಹೌದು, ಬಿಜೆಪಿ ಮುಖ್ಯಮಂತ್ರಿಗಳು ಮಹಾರಾಷ್ಟ್ರದ ಬಿಜೆಪಿ ಹೌದು, ಅವರು ಪ್ರಧಾನಮಂತ್ರಿ ಪತ್ರ ಬರೆದಿದ್ದಾರೆ. ಏನ್ ಬರೆದಿದ್ದಾರೆ? ಮತ್ತು ಇವರು ಬರೆದಿದ್ದಾರೆ, ಪ್ರಹ್ಲಾದ್ ಜೋಶಿ ಅವರು. 31 ರೂಪಾಯಿ ಇದ್ದದನ್ನ ಸಕ್ಕರೆ ಇದ್ರೆ 41 ರೂಪಾಯಿ ಮಾಡ್ರಿ, ರೈತರಿಗೆ ಸಹಾಯ ಆಗ್ತದೆ. ಎಥನಾಲ್ ನಮ್ಮಲ್ಲಿ 2 ಕೋಟಿ ಲೀಟರ್ಸ್, 2.70 ಕ್ರೋರ್ ಲೀಟರ್ಸ್, ಕೋಟಿ ಲೀಟರ್ಸ್ ನಮ್ಮಲ್ಲಿ ಉತ್ಪಾದನೆ ಸಾಮರ್ಥ್ಯ ಅದ. ಖರೀದಿ ಮಾಡೋದು ಎಷ್ಟು? 40 ಕೋಟಿ ಲೀಟರ್ಸ್. ಎಷ್ಟಾಯ್ತು? 17%. ಗುಜರಾತ್ನಾಗ ಎಷ್ಟು ಪ್ರೊಡ್ಯೂಸ್ ಮಾಡೋದು? 40 ಕೋಟಿ ಲೀಟರ್. ತಗೊಳ್ಳೋದೆಷ್ಟು? 31 ಕೋಟಿ ಲೀಟರ್. ಎಷ್ಟು ಪರ್ಸೆಂಟೇಜ್ ಆಯ್ತು? 75%. ನಾ ಯಾಕೆ ಈಗ ಹೇಳ್ತೀನಿ? ಈಗೆಲ್ಲ ಮುಗಿದಿದೆ. ಈಗ ಮುಗಿದ ಮೇಲೂ ಕೂಡ ನಾ ರೈತರು ಮತ್ತು ವಿಶೇಷವಾಗಿ ಮಾಧ್ಯಮದವರು ನೀವು ಸ್ವಲ್ಪ ಗುಮಾಸ್ತಿರ್ತೀರಿ ಅವಾಗವಾಗ. ಅರ್ಥ ಮಾಡ್ಕೊಳ್ರಿ ನೀವು, ಇದು ಯಾರ್ದು? ಈಗ ನಾವ್ ಹೇಳ್ತಾ ಎಲ್ಲ ಮುಗಿಸಿ ನಾವು ಯಶಸ್ವಿಯಾಗಿ ರೈತರ ಸಮಸ್ಯೆ ಬಗೆಹರಿಸಿದ ಮೇಲೆ ಇವತ್ತು ಕೂಡ ಹೇಳ್ತಾ ಇದ್ದೇವೆ, ಇದು ಕೇಂದ್ರ ಸರ್ಕಾರ ಜವಾಬ್ದಾರಿ ಆಗಿದ್ರು ಕೂಡ ರಾಜ್ಯ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ನಿರ್ಧಾರಗಳನ್ನು ನಾವು ತೆಗೆದುಕೊಂಡಿದ್ದೀವಿ. ಇನ್ನೂ ಕೆಲವು ವಿಚಾರಗಳು ರಾಜ್ಯ ಸರ್ಕಾರಗಳಿದ್ದಾರೆ. ಅವ್ರು ರಿಕವರಿಯನ್ನ ಸರಿಯಾಗಿ ಮಾಡದಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಒಂದು ನೀತಿ ಮುಖ್ಯಮಂತ್ರಿಗಳು ನಾನೇ ವಿನಂತಿ ಮಾಡ್ಕೊಂಡೆ, ವೈತಪ್ಪ MP ಪಡ್ಲೆ ಒಂದು ಮೆಕ್ಯಾನಿಸಮ್ ಮಾಡೋಣ ಅಂತ ಹೇಳಿ ಸಕ್ಕರೆ ಮಂತ್ರಿಗಳಿಗೂ ಚರ್ಚೆ ಮಾಡಿದ್ದೀವಿ. ಶಿವರಾಮಯ್ಯನವರು ಮತ್ತು ಮೆಕ್ಯಾನಿಸಮ್ ರಿಕವರಿಗೆ ಮತ್ತು ಈ ಕಾಟ ಹೊಡಿತಾರಂತ ಐತಲ್ಲ ಎಲ್ಲರೂ, ನಮ್ದು ವೇಟ್ನಾಗ ಸ್ವಲ್ಪ ನಮ್ಮ ಭಾಷೆ ಹೇಗೆ ಐತಪ್ಪ, ಜವರಿ ಆಡು ಭಾಷೆ ಕಾಟ ಹೊಡಿತಾರಂತಾರಲ್ಲ, ಅಂದ್ರ ವೇಟ್ ಇದು ಮಾಡುದು ಭಾಷೆ ಆಡು ಭಾಷೆಪ್ಪ, ಕಾಟ ಹೊಡಿದು ಆ ಕಾಟ ಏನ್ ಹೊಡಿತಾರಲ್ಲ ಅದು ತಪ್ಪಿಸ್ಬೇಕಂತ ಡಿಜಿಟಲ್ ಇವತ್ತು ದಿವಸ ಶಿವಾನಂದ ಪಾಟೀಲ್ ಆಸಕ್ತಿ ವಹಿಸಿಕೊಂಡು ಅವರು ಮಂತ್ರಿ ಆಗ್ತಾರೆ. ಇವತ್ತು APMCಯಲ್ಲಿ ಈ ಡಿಜಿಟಲ್ ಹಾಕ್ಲಿಕ್ಕೆ ಈಗಾಗಲೇ ಟೆಂಡರ್ ಕರೆದಿದ್ದಾರೆ. ಅವ್ರ ಬೇಡಿಕೆ ಅನ್ನೋದು ಎಲ್ಲ ಶುಗರ್ ಫ್ಯಾಕ್ಟರಿ ಮುಂದೆ ಮಾಡಬೇಕು ಅಂತಿದೆ.
ಮುಖ್ಯಮಂತ್ರಿಗಳು ಅದನ್ನು ಕನ್ಸಿಡರ್ ಮಾಡ್ತಾರೆ. ಇದು ನಮ್ಮ ಜವಾಬ್ದಾರಿ. ಇನ್ನು ಕೆಲವೊಂದು ಅವ್ರು ಹೇಳಿದಾರೆ, ಮಹಾರಾಷ್ಟ್ರದಲ್ಲಿ ಈ ಪವರ್ ರೇಟ್ ಏನಿದೆಯಲ್ಲ, ಏನು ಉತ್ಪಾದನೆ ಮಾಡ್ತಾರೆ ಅಲ್ಲಿ ಜಾಸ್ತಿ ಇದು ಅದೇ ಕನ್ಸಿಡರ್ ಮಾಡಿ ಅಂತ ಹೇಳಿದ್ದಾರೆ. ನೀರಿನ ಟ್ಯಾಕ್ಸ್ ಜಾಸ್ತಿ ಇದೆ ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ. ಆಮೇಲೆ ಪವರ್ ಮೇಲೆ ಏನೋ ಒಂದು 50 ಪೈಸೆ ಏನೊಂದು ಇದನ್ನ ಚಾರ್ಜಸ್ ಮಾಡಿ ಅಂತ ಅದು ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಇನ್ನೊಂದು ಸಭೆ ಮಾಡಿ ನಮ್ಮ ರಾಜ್ಯದ ಜವಾಬ್ದಾರಿ ಈಗನೂ ನಿಭಾಯಿಸಿದ್ವಿ, ಮುಂದೆನೂ ನಿಭಾಯಿಸಿದ್ವಿ. ಈಗ ಸಹೋದರಾದಂತ ವಿಜೇಂದ್ರ ಅವರು, ಪ್ರಹ್ಲಾದ್ ಜೋಶಿ ಅವರು ಟೀಮ್ ಏನದಲ್ಲ, ಪ್ರಧಾನಮಂತ್ರಿ ಅಪಾಯಿಂಟ್ಮೆಂಟ್ ಕೊಡ್ತೀವಿ. ನಮ್ಮ ಮುಖ್ಯಮಂತ್ರಿಗಳು ಹೇಳ್ಯಾರ, ಅಪಾಯಿಂಟ್ಮೆಂಟ್ ಕೊಡ್ತೀವಿ, ತಕ್ಷಣ ಬರ್ತೀನಿ ಅಂತ ಹೇಳಿ ಹೋಗಿ ಎಲ್ಲಾ ವಿಚಾರಗಳ ಚರ್ಚೆ ಮಾಡಿ ರೈತರಿಗೆ ಸಹಾಯ ಮಾಡುವಂತ ಕೆಲಸ ಮಾಡಬೇಕು. ನನ್ನ ಕಡೆ ಪ್ರಹ್ಲಾದ್ ಅವ್ರಿಗೆ ಹೇಳ್ರಿ, ನನ್ನ ಕಡೆ ಈಗ ನಾವು ತರಲಿದ ಇದು ಕನಕದಾಸರ ಫಂಕ್ಷನ್ ಅಂತೇಳಿ ಬಹುಶಃ ಇರ್ಬೋದು ಅಂತ ಅನ್ಕೊಳ್ಬೇಕಲ್ಲ. ಇದು 5 ನಿಮಿಷದಾಗ ಮೊಬೈಲ್ನಾಗ ಪಾರ್ಲಿಮೆಂಟ್ ನಲ್ಲಿ, ಎಲ್ಲಿ ಪಾರ್ಲಿಮೆಂಟ್ ನಲ್ಲಿ ಇದೇ ಆಗಸ್ಟ್ ತಿಂಗಳಾಗ ಪಾರ್ಲಿಮೆಂಟ್ ಉತ್ತರ ಕೊಟ್ಟಿರ್ತಾರೆ. ಮತ್ತೆ ಪಾರ್ಲಿಮೆಂಟ್ ನಾಗ ಉತ್ತರ ನೀವು ಪ್ರಹ್ಲಾದ್ ಜೋಶಿ ಅವ್ರು ತಪ್ಪು ಕೊಡ್ತೀರ. ಎಲ್ಲಿ ಸಂಸತ್ ನಲ್ಲಿ, ಪಾರ್ಲಿಮೆಂಟ್ ನಲ್ಲಿ, ಆನ್ ದ ಫ್ಲೋರ್ ಆಫ್ ದ ಹೌಸ್ ಉತ್ತರ ಕೊಟ್ಟಿದ್ದ ಕಾಪಿ ನನ್ನ ಕಡೆ ಐತಿ. ಬಿಜೆಪಿ ದಾರಿ ತಪ್ಪಿಸೋದಲ್ಲ, ಇವ್ರು ತಮ್ಮ ಜವಾಬ್ದಾರಿ ಬಿಟ್ಟು ರಾಜ್ಯ ಸರ್ಕಾರ ಮೇಲೆ ಇವರು ರೈತರಿಗೆ ಎತ್ತು ಕಟ್ಟುವಂತ ಪ್ರಯತ್ನ ಮಾಡಿದ್ರು. ಬಟ್ ನನಗನ್ಸುಮಟ್ಟಿಗೆ ಈಗ ರೈತರು ತಿಳಿದಾರ ಇದು ರಾಜ್ಯ ಸರ್ಕಾರದಲ್ಲ, ಇದು ಸಿದ್ದರಾಮಯ್ಯನವರ ವಿರುದ್ಧ, ನಮ್ಮ ವಿರುದ್ಧ, ಕಾಂಗ್ರೆಸ್ ಸರ್ಕಾರ ವಿರುದ್ಧ ನಡೆದಂತ ಷಡ್ಯಂತ್ರ ಇದು. ಆಯ್ತಪ್ಪ, ರೈತರು ಪಕ್ಷಾತೀತವಾಗಿ ಮಾಡ್ಬೇಕಾಗಿತ್ತು. ವಿಜೇಂದ್ರ ಯಾಕೆ ಬಂದ್ರಲ್ಲಿ, ಮಕ್ಕೊಂಡ್ರೆ ಯಾಕ ಬಿಜೆಪಿ ಅವರು ರಾಜಕೀಯ ಮಾಡಿದ್ರು. ಇವ್ರು ಫ್ಯಾಕ್ಟರಿ ಇದಾವ ಇಲ್ಲನ? ಹೌದಾ? ರೈತರ ಮಗನಪ್ಪ ನಾವು ಒಪ್ತೀವಿ. ನಾವು ರೈತರ ಮಕ್ಕಳೇ, ನೀವು ರೈತರ ಮಕ್ಕಳೇ, ಯಡಿಯೂರಪ್ಪನವ್ರು ರೈತರು, ಇವ್ರು ರೈತರು, ಎಲ್ಲರೂ ಕರೆಕ್ಟ್. ರೈತರ ಮಕ್ಕಳೇ ದಯವಿಟ್ಟು ಅಪಾಯಿಂಟ್ಮೆಂಟ್ ಕೊಡಿಸಿ, ಪ್ರಧಾನಮಂತ್ರಿ ಹತ್ರ ಅಪಾಯಿಂಟ್ಮೆಂಟ್ ಕೊಡಿಸಿ. ಅಲ್ಲಿ ಹೋಗಿ MSP, FRP ಭಾಳ ಕಡಿಮೆ ಅದ, ಇದೆಲ್ಲ ಮಾಡ್ರಿ ರೈತರ ಮಕ್ಕಳ. ಬೇಡ ವಿಚಾರ ಏನದ, ನಾನು ಶಿವಾನಂದ ಪಾಟೀಲ್ ಕೂಡ ಚರ್ಚೆ ಮಾಡ್ತೀನಿ. ಅವ್ರ ಸಕ್ರಿಯ ಸಚಿವರಿದ್ದಾರೆ, ಅವ್ರು ಬಂದ ವಿಷಯ ಅವ್ರದದ, ಅವ್ರ ಇಲಾಖೆ ಮಂತ್ರಿಗಳ ಶಿವಾನಂದ ಪಾಟೀಲ್ ನಾನು ಮಾತಾಡ್ತೀನಿ, ಅವ್ರು ಬಂದ ಸಾಧ್ಯ ವಿವರಣೆ ಕೊಡ್ತಾರೆ.